ಮಧ್ವಶಾಸ್ತ್ರದ ಪಾಠ ಪ್ರವಚನ ಮಾಡುತ್ತಾ ಪ್ರಾಣಪುತ್ರರು ಮಧ್ವಶಾಸ್ತ್ರದ ಪಾಠ ಪ್ರವಚನ ಮಾಡುತ್ತಾ ರಾಯರೇ ತಮ್ಮ ಪೀಠದಲ್ಲಿ ಮತ್ತೆ ವೈಭವ ತಂದರು. ರಾಯರೇ ತಮ್ಮ ಪೀಠದಲ್ಲಿ ಮತ್ತೆ ವೈಭವ ತಂದರು. ಪ್ರಾಣಪುತ್ರರು ಮಧ್ವಶಾಸ್ತ್ರದ ಪಾಠ ಪ್ರವಚನ ಮಾಡುತ್ತಾ ಅಂದ್ರೆ ಪ್ರಾಣಪುತ್ರರು ಅಂತಂದ್ರೆ ಒಂದು ವಾಯುದೇವರ ವಿಶೇಷವಾದ ಆವೇಶ ಅವರಲ್ಲಿ ಇದೆ. ಆದ್ರಿಂದಾಗಿ ವಾಯುಪುತ್ರನಾದ ಹನುಮಂತ ದೇವರೇ ಅವರಲ್ಲಿದ್ದಾನೆ ಅಂತ ಒಂದರ್ಥ. ಆದರೆ ಇನ್ನೊಂದು ಅರ್ಥದಲ್ಲಿ ಪ್ರಾಣಪುತ್ರರು ಅಂದ್ರೆ ಪೂರ್ವಾಶ್ರಮದಲ್ಲಿ ಅವರು ಗಿರಿಯಾಚಾರ್ಯರ ಪುತ್ರರವರು. ಗಿರಿ ಅಂದ್ರೆ ಮಧ್ವಾಚಾರ್ಯರು ಭಾಗವತದಲ್ಲಿ ಹೇಳುತ್ತಾರೆ ಗಿರಿಪ್ರಾಣ ಸಮುದ್ದಿಷ್ಟ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ಪ್ರಾಣಪುತ್ರರು ಅಂದ್ರೆ ಗಿರಿಯಾಚಾರ್ಯರ ಪುತ್ರರು ಮಧ್ವಶಾಸ್ತ್ರದ ಪಾಠ ಪ್ರವಚನ ಮಾಡುತ್ತಾ ರಾಯರೇ ತಮ್ಮ ಪೀಠದಲ್ಲಿ ಮತ್ತೆ ಮತ್ತೆ ವೈಭವ ತಂದರು. ಮತ್ತೆ ಆ ಗತ ವೈಭವ ಅನ್ನುವಂತಹದ್ದು ಮಂತ್ರಾಲಯಕ್ಕೆ ನಾವು ನೋಡಿದ ಮಂತ್ರಾಲಯವೇ ಬೇರೆ. ಇವತ್ತು ಪೂಜ್ಯ ಶ್ರೀಪಾದಂಗಳವರು ಆ ಸಿಂಹಾಸನದಲ್ಲಿ ಬಂದು ಕೂತ ಮೇಲೆ ಕಾಣ್ತಾ ಇರುವ ಮಂತ್ರಾಲಯವೇ ಅದ್ಭುತವಾದಂತ ಮಂತ್ರಾಲಯ. ಹೀಗೆ ವೈಭವವನ್ನು ಮಾಡಿಟ್ಟಿದ್ದಾರೆ. ರಾಮನಂಗ್ರಿಯ ಭಜಿಸಿ ನಮಗೆ ರಾಮ ರಾಜ್ಯವ ತರುವರ. ರಾಮನಂಗ್ರಿಯ ಭಜಿಸಿ ನಮಗೆ ರಾಮ ರಾಜ್ಯವ ತರುವರ. ಭಕುತಿಯಿಂದಲೇ ನಮಿಸುವೆನು ಯತಿ ರಾಜರಾಸುಬುಧೇಂದ್ರರ. ಭಕ್ತಿಯಿಂದಲೇ ನಮಿಸುವೆನು ಯತಿ ರಾಜರಾಸುಬುಧೇಂದ್ರರ. ಹೀಗೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಯನ್ನ ಸಮರ್ಪಣೆ ಮಾಡುತ್ತಾ ಇನ್ನು ಇವತ್ತು ನಾವು ಅಧ್ಯಯನ ಮಾಡಿದ ಮೊಟ್ಟ ಮೊದಲು ಮಧ್ವಶಾಸ್ತ್ರದ ಚಿಗುರು ಒಡೆದದ್ದೇ ನಮಗೆ ಮಂತ್ರಾಲಯ ವಿದ್ಯಾಪೀಠದಲ್ಲಿ. ಹಾಗಾಗಿ ಇವತ್ತು ಗುರುಸಾರ್ವಭೌಮ ವಿದ್ಯಾಪೀಠದ ಶತಮಾನೋತ್ಸವ ಎನ್ನುವಂತಹದ್ದು ನಡೀತಾ ಇದೆ. ಗುರು ಸಾರ್ವಭೌಮ ಮಂಚಾಲಿಧಾಮ ಎಲ್ಲರೂ ಕೇಳಿರಣ್ಣ. ಗುರು ಸಾರ್ವಭೌಮ ಮಂಚಾಲಿಧಾಮ ಎಲ್ಲರೂ ಕೇಳಿರಣ್ಣ. ವಿದ್ಯಾಪೀಠ ರಾಯರ ಪಾಠ ಕೇಳುವುದೇ ಸೌಖ್ಯವಣ್ಣ. ಆ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುತ್ತೇವೆ ಅಂದ್ರೆ ಅಲ್ಲಿ ಪಾಠ ಮಾಡುವ ಎಲ್ಲ ಅಧ್ಯಾಪಕರಲ್ಲೂ ಕೂಡ ಸಾಕ್ಷಾತ್ ರಾಯರೇ ನಿಂತು ಪಾಠವನ್ನು ಮಾಡುತ್ತಿರ್ತಾರೆ. ಆದ್ರಿಂದ ರಾಯರ ಬಾಯಲ್ಲಿ ಪಾಠವನ್ನು ಕೇಳುವ ಯೋಗ ನಮ್ಮದು ಅಂತ ವಿದ್ಯಾಪೀಠ ರಾಯರ ಪಾಠ ಕೇಳುವುದೇ ಸೌಖ್ಯವಣ್ಣ. ನಾನು ಓದುವಾಗ ಅಲ್ಲೆಲ್ಲ ನನ್ನ ಅಧ್ಯಾಪಕರುಗಳೆಲ್ಲ ಇದ್ದವರು. ಹರಿದ್ವಾರಕೀಶ ಲಕ್ಷ್ಮೀಶ ರಮಣ ಸುಬ್ಬಣ್ಣರೆಲ್ಲರಣ್ಣ. ಹರಿದ್ವಾರಕೀಶ ಲಕ್ಷ್ಮೀಶ ರಮಣ ಸುಬ್ಬಣ್ಣ ಎಲ್ಲರಣ್ಣ. ಹರಿ ಅಧ್ಯಾಪಕರು, ದ್ವಾರಕಿ ಅಧ್ಯಾಪಕರು, ಲಕ್ಷ್ಮೀಶ ಅಧ್ಯಾಪಕರು, ರಮಣರಾವ್ ಅಂತ ಹೇಳಿಬಿಟ್ಟು ಹೀಗೆ ಸುಬ್ಬಣ್ಣ ಅಧ್ಯಾಪಕರು. ಸುಬ್ಬಣ್ಣ ಅನ್ನೋರಂತೂ ಎಲ್ರಿಗೂ ಅಣ್ಣನೇ ಆಗಿದ್ರು. ಅವ್ರು ಚಿಕ್ಕವರಿಲ್ಲ, ಎಲ್ಲರೂ ಸುಬ್ಬಣ್ಣ ಅಂತಲೇ ಕರೀತಿದ್ರು ಅವ್ರು. ಹಾಗಾಗಿ ಎಲ್ಲರ ಅಣ್ಣನೇ ಆಗಿದ್ರು. ಅಂತಹ ವಿದ್ಯಾಪೀಠ ಅದು. ಟೀಕರಾಯರೂಟ ಬೆಳೆಯುತ್ತ ಕೂಟ ಇರುವುದೇ ಎಮ್ಮ ಪುಣ್ಯ. ಅಲ್ಲಿ ನಾವಿದ್ದ ಕಾಲದಲ್ಲಿ ಟೀಕರಾಯರೂಟ ಅಂದ್ರೆ ಒಂದು ಟೀಕಾಕೃತ್ವಾದರೂ ಬಡಿಸುವಂತ ಸುಧಾ ಎನ್ನುವಂತ ಊಟ. ಅದರ ಜೊತೆಗೆ ನಮಗೆ ಅಡಿಗೆ ಮಾಡಿ ಹಾಕ್ತಾ ಇದ್ದವರು ಕೂಡ ಒಬ್ಬರು ಟೀಕಾರಾವ್ ಅಂತಲೇ ಒಬ್ರು ಇದ್ರು. ಹಾಗಾಗಿ ಆ ಟೀಕಾರಾಯರ ಊಟ ಜೊತೆಗೆ ಅವ್ರನ್ನ ಬೆಳೀತಾ ಉಂಡಂತ ಒಂದು ಕೂಟ ನಮ್ದು. ಅದು ನಮ್ದೇ ಒಂದು ಪುಣ್ಯವಾದಂತ ಜನ್ಮ ಅಂತ ಭಾವಿಸ್ತಾ ಈ ಅವಕಾಶಗಳನ್ನು ಕೊಟ್ಟಂತ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೂಜ್ಯ ಆಚಾರ್ಯರ ಎದುರಲ್ಲಿ ಮೊಟ್ಟ ಮೊದಲಿಗೆ 2 ಮಾತುಗಳನ್ನು ಆಡುವಂತ ಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ ಅಂತ ಭಾವಿಸ್ತಾ ಆಚಾರ್ಯರ ಚರಣಕಮಲಗಳಲ್ಲೂ ಕೂಡ ಭಕ್ತಿಪೂರ್ವಕ ನಮಸ್ಕರಿಸ್ತಾ ಎಲ್ಲ ವಿದ್ವಾಂಸರಿಗೂ ನಮಸ್ಕರಿಸ್ತಾ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ 2 ಮಾತುಗಳಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಬಂದು ಮುಟ್ಟಿದರೆ ನಿಮಗೆ ಅದೆಲ್ಲ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನ ಗುರುವಂತರ್ಗತ, ರಾಯರ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ದೇವರಿಗೆ ಅರ್ಪಣೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.